ನಮಸ್ಕಾರ ವೀಕ್ಷಕರೇ. ನಿನ್ನೆಯ ಸಂಚಿಕೆಯಲ್ಲಿ ಅಮೆರಿಕ ಮೂಲದ ಏಜೆನ್ಸಿ ಭಾರತದಲ್ಲಿ ಮೋದಿ ವಿನ್ ಆಗ್ತಾರೆ ಅನ್ನೋದನ್ನ ಪ್ರೆಡಿಕ್ಟ್ ಮಾಡಿದೆ. ಬಿಜೆಪಿಗೆ 305ರಿಂದ 310 ಸೀಟ್ಗಳು ಬರಬಹುದು ಅಂತ ಅಂದಾಜಿಸಿದೆ ಅನ್ನೋದನ್ನ ಹೇಳಿದ್ವಿ. ಭಾರತದ ಚುನಾವಣೆ ಬಗ್ಗೆ ಅಮೆರಿಕವು ಕುತೂಹಲಗೊಂಡಿದೆ ಅನ್ನೋದನ್ನ ಹೇಳಿದ್ವಿ. ಈಗ ಬ್ರಿಟನ್ ಸರದಿ ಅನ್ನೋ ಹಾಗೆ ಯುಕೆಯಿಂದ ಭಾರತದ ಚುನಾವಣೆ ಬಗ್ಗೆ ಮಾಹಿತಿ ಕಲೆ ಹಾಕೋದಕ್ಕೆ ವ್ಯಕ್ತಿಯೊಬ್ಬರು ಬಂದಿದ್ರು. ಇಲ್ಲಿ ಗಮನಿಸಿದ ಕೆಲ ವಿಚಾರಗಳನ್ನ ಕಂಡು ಅವರು ಅಚ್ಚರಿಗೊಂಡಿದ್ದಾರೆ. ಇನ್ನೊಂದೆಡೆ ಮಾಮೂಲಿಯಂತೆ ಭಾರತದ ವಿರುದ್ಧ ವಿದೇಶಿ ಮಾಧ್ಯಮಗಳು ಎಚ್ಚೆತ್ತುಕೊಂಡಿವೆ. ಭಾರತೀಯ ಮೂಲದವರನ್ನೇ ಬಳಸಿಕೊಂಡು ಭಾರತದ ವಿರುದ್ಧ, ಮೋದಿ ಸರ್ಕಾರದ ವಿರುದ್ಧ ಆರ್ಟಿಕಲ್ಗಳನ್ನ ಬರೆಸಿ ವಾಮ ಮಾರ್ಗದಲ್ಲಿ ಇಂಡಿ ಒಕ್ಕೂಟದ ಪರ ಪ್ರಚಾರಕ್ಕಿಳಿದಿವೆ. ಇದೆಲ್ಲದರ ಮಧ್ಯೆ ಮೋದಿ ಹಾಗೂ ಬಿಜೆಪಿಯ ಕಟ್ಟರ್ ವಿರೋಧಿ ಹಿರಿಯ ಪತ್ರಕರ್ತ ರಾಜ್ದೀಪ್ ಸರ್ದೇಸಾಯಿ ಕೊನೆಗೂ ಈ ಬಾರಿ ಬಿಜೆಪಿ ಗೆಲ್ಲುತ್ತೆ ಅನ್ನೋದನ್ನ ಒಪ್ಪಿಕೊಂಡಿದ್ದಾರೆ. ಹಾಗಿದ್ರೆ ಬ್ರಿಟನ್ ಮೂಲದ ಆ ವ್ಯಕ್ತಿ ಹೇಳಿದ್ದೇನು? ಭಾರತೀಯ ಸಂಸ್ಕೃತಿಯನ್ನ ಹಾಳುಗೆಡವಬೇಕು ಅನ್ನೋ ಉದ್ದೇಶ ಹೊಂದಿರೋ ಪಾಶ್ಚಾತ್ಯ ಮಾಧ್ಯಮಗಳಲ್ಲಿ ಬರ್ತಾ ಇರೋ ಸುದ್ದಿಗಳೇನು? ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಅಂದಹಾಗೆ ಇವರ ಹೆಸರು ಸ್ಯಾಮ್ ಸ್ಟೀವ್ಸನ್ ಅಂತ. ಬ್ರಿಟನ್ ಮೂಲದ ಪತ್ರಕರ್ತ. ಭಾರತದ ಎಲೆಕ್ಷನ್ ರಿಪೋರ್ಟ್ ಸಂಗ್ರಹಿಸೋದಕ್ಕೆ ಬಂದ ಇವರು ಇಲ್ಲಿನ ವಾತಾವರಣ ನೋಡಿ ಅಚ್ಚರಿಗೊಂಡಿದ್ದಾರೆ. ಅವರೇ ಹೇಳೋ ಹಾಗೆ ಭಾರತದ ಬಗ್ಗೆ ವಿದೇಶಿ ಮಾಧ್ಯಮಗಳಲ್ಲಿ ಬರೀ ನೆಗೆಟಿವ್ ಸುದ್ದಿಗಳನ್ನೇ ಓದ್ತಾ ಇದ್ವಿ. ಆದ್ರೆ ಒಮ್ಮೆ ಇಲ್ಲಿ ಬಂದು ನೋಡ್ಬೇಕು, ರಿಯಾಲಿಟಿ ಬೇರೆನೇ ಇದೆ. ವಾರಾಣಸಿಯಲ್ಲಿ ನಡೆದ ರೋಡ್ ಶೋ ಕಂಡು ನಾನು ಫಿದಾ ಆಗಿದ್ದೇನೆ. ಮೋದಿಯನ್ನ ನೋಡೋದಕ್ಕೆ ಅಲ್ಲಿ ಸೇರಿದ್ದ ಜನರನ್ನ ಕಂಡು, ಆ ಹಬ್ಬದ ವಾತಾವರಣ ಕಂಡು ರೋಮಾಂಚನವಾಯಿತು. ವಿದೇಶಿ ಮಾಧ್ಯಮಗಳಲ್ಲಿ ಭಾರತ ಮುಸ್ಲಿಮರಿಗೆ ಸೇಫ್ ಅಲ್ಲ, ಇಲ್ಲಿ ತಾರತಮ್ಯ ಇದೆ, ಮುಸ್ಲಿಮರನ್ನ ಕೆಟ್ಟದಾಗಿ ನಡೆಸಿಕೊಳ್ಳಲಾಗುತ್ತೆ ಅನ್ನೋ ವರದಿಗಳು ಬರ್ತಾನೆ ಇರುತ್ತವೆ. ಅದರಲ್ಲೂ ಮೋದಿ ಮುಸ್ಲಿಂ ವಿರೋಧಿ ಅನ್ನೋ ಅಭಿಪ್ರಾಯಗಳು ಕಾಮನ್ ಆಗಿದೆ. ಆದರೆ ಇವತ್ತು ಅದೇ ಮೋದಿ ರ್ಯಾಲಿಯಲ್ಲಿ ಬುರ್ಕಾ ಹಾಕಿಕೊಂಡು ಬಂದ ಸಾಕಷ್ಟು ಮುಸ್ಲಿಂ ಮಹಿಳೆಯರನ್ನ ನೋಡಿದ್ದೇನೆ. ಆದ್ರಿಂದ ಇನ್ನಾದ್ರೂ ಆಂಟಿ ಇಂಡಿಯಾ ಅನ್ನೋ ಬಕ್ವಾಸನ್ನ ನಿಲ್ಲಿಸಬೇಕು ಅಂತ ಹೇಳಿದ್ದಾರೆ. ಅಲ್ಲದೆ ಭಾರತದ ಅಭಿವೃದ್ಧಿ ಬಗ್ಗೆಯೂ ಮಾತನಾಡಿರೋ ಅವರು ಭಾರತದ ಆರ್ಥಿಕತೆ ಸದ್ಯದಲ್ಲೇ ಇನ್ನೊಂದು ಹಂತ ಮುಂದಕ್ಕೆ ಹೋಗುವುದು ಗ್ಯಾರಂಟಿ ಅನ್ನೋ ವಿಶ್ವಾಸದ ಮಾತುಗಳನ್ನಾಡಿದ್ದಾರೆ. ನಿಮಗೆ ನೆನಪಿರ್ಬೋದು, ರಾಮ ಮಂದಿರ ಉದ್ಘಾಟನೆ ಟೈಮ್ನಲ್ಲಿ ವಿದೇಶಿ ಮಾಧ್ಯಮಗಳು ಭಾರತದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ, ಮೋದಿ ಸರ್ಕಾರದ ವಿರುದ್ಧ ಹೇಗೆ ಸುಳ್ಳು ಸುದ್ದಿ ಹಬ್ಬಿಸಿ ಏನೆಲ್ಲ ನೆಗೆಟಿವ್ ವರದಿಗಳನ್ನ ನೀಡಿದ್ವು ಅಂತ ಮೀಡಿಯಾ ಮಾನ್ಸ್ಟರ್ ನಲ್ಲಿ ಆ ಬಗ್ಗೆ ವಿವರವಾಗಿ ತಿಳಿಸಿದ್ವಿ. ಈಗ ಅದೇ ಮಾಧ್ಯಮಗಳು ಮತ್ತೆ ಒಂದಾಗಿ ಭಾರತದ ವಿರುದ್ಧ ಸುಳ್ಳು ಸುದ್ದಿ ಹರಡಿಸೋದಕ್ಕೆ ನಿಂತಿವೆ. ಬಿಬಿಸಿ, ರಾಯ್ಟರ್ಸ್ ಸೇರಿ ಕೆಲವು ವಿದೇಶಿ ಮಾಧ್ಯಮಗಳು 2024ರ ಎಲೆಕ್ಷನ್ ಕುರಿತಂತೆ ವರದಿ ಮಾಡಿವೆ. ಆದ್ರೆ ಅದರಲ್ಲಿ ಹಾಕಿರೋ ಸುದ್ದಿಗಳನ್ನ ನೋಡ್ತಾ ಹೋದ್ರೆ ಇದು ಯಾವ ಉದ್ದೇಶಕ್ಕೆ ಮಾಡಿರೋದು ಅನ್ನೋದು ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ಬಿಬಿಸಿ ಅನ್ನೋ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಸುದ್ದಿ ಸಂಸ್ಥೆಯಿಂದ ಒಂದು ವರದಿ ಹಾಕಲಾಗಿದೆ. ಭಾರತದ ಎಲೆಕ್ಷನ್ ವಿಶ್ವದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದು ಅದರಲ್ಲಿದೆ. ಆ ರಿಪೋರ್ಟ್ನ ಆರಂಭದಲ್ಲಿ ಭಾರತದ ಜನಸಂಖ್ಯೆ ದೊಡ್ಡದಿದ್ದು ವಿಶ್ವದ ಬೇರೆ ಬೇರೆ ದೇಶದ ಕಂಪನಿಗಳು ಭಾರತದಲ್ಲಿ ಮಾರ್ಕೆಟ್ ಓಪನ್ ಮಾಡೋದಕ್ಕೆ ಸದಾ ಬಯಸುತ್ತವೆ. ಆದ್ರಿಂದ ಭಾರತದಲ್ಲಿ ಯಾವ ಸರ್ಕಾರ ತಲೆ ಎತ್ತಲಿದೆ ಅನ್ನೋದರ ಮೇಲೆ ಹೇಗೆ ಸ್ನೇಹ ಸಂಬಂಧವನ್ನ ಮುಂದುವರಿಸೋದು, ಹೇಗೆ ವ್ಯವಹಾರಗಳನ್ನ ಕುದುರಿಸೋದು, ಇದೆಲ್ಲವೂ ನಿರ್ಧಾರವಾಗುತ್ತೆ ಅನ್ನೋದನ್ನ ಹೇಳ್ತಾರೆ. ಇದು ಅಕ್ಷರಶಃ ಸರಿಯೇ. ಪಕ್ಷಾತೀತವಾಗಿ ನೋಡಿದ್ರು ಇದು ಒಪ್ಪುವಂತ ಮಾತೆ. ಆದ್ರೆ ಅದರ ಬೆನ್ನಲ್ಲೇ ಇನ್ನೊಂದು ವಿಚಾರವನ್ನ ಹಂಚಿಕೊಳ್ತಾರೆ. ಅದು ಕೇಜ್ರಿವಾಲ್ ಅರೆಸ್ಟ್. ಭಾರತದಲ್ಲಿ ಪ್ರಧಾನಿ ಮೋದಿ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಪ್ರಜಾಪ್ರಭುತ್ವ ಹಾಳಾಗಿದೆ. ಮೋದಿ ಸ್ವತಂತ್ರ ಸಂಸ್ಥೆಗಳನ್ನ ಬಳಸಿಕೊಂಡು ವಿಪಕ್ಷದವರನ್ನ ಅರೆಸ್ಟ್ ಮಾಡಿಸ್ತಾ ಇದ್ದಾರೆ. ಆದ್ರೆ ಮೋದಿ ಮಾತ್ರ ಇದರಲ್ಲಿ ತಮ್ಮ ಹಸ್ತಕ್ಷೇಪ ಇಲ್ಲ ಅಂತ ಹೇಳ್ತಾರೆ. ಇದೆಲ್ಲವೂ ಸರಿ ಹೋಗ್ಬೇಕು, ಭಾರತದಲ್ಲಿ ಪ್ರಜಾಪ್ರಭುತ್ವ ಮತ್ತೆ ತಲೆ ಎತ್ತಬೇಕು ಅನ್ನೋದು ಈ ಬಾರಿಯ ಚುನಾವಣೆಯಲ್ಲಿ ಜನರ ಆಶಯವಾಗಿದೆ ಅಂತ ಹೇಳ್ತಾರೆ. ಅದೆಲ್ಲಿಯ ಬಿಬಿಸಿ, ಅದೆಲ್ಲಿಯ ಕೇಜ್ರಿವಾಲ್? ದೆಹಲಿ ಸಿಎಂ ಕೇಜ್ರಿವಾಲ್ರನ್ನ ಯಾಕಪ್ಪ ಅರೆಸ್ಟ್ ಮಾಡಿದ್ರು ಅಂತ ಕೇಳಿದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಶಾಲೆಗೆ ಹೋಗೋ ಮಕ್ಕಳು ಕೂಡ ಉತ್ತರ ಕೊಡ್ತಾರೆ. ಅಷ್ಟೇ ಯಾಕೆ ಸಡನ್ ಆಗಿ ಕೇಜ್ರಿವಾಲ್ರನ್ನೇ ನೀವು ಲೂಟಿ ಮಾಡಿದ್ದೀರಲ್ವಾ ಅಂತ ಕೇಳಿದ್ರೆ ಹೂ ಅಂದ್ರೂ ಹೇಳ್ಬೋದೇನೋ. ಸಾಕ್ಷಿ ಸಮೇತ ಒಬ್ಬ ಲೂಟಿಕೋರನನ್ನ ಅರೆಸ್ಟ್ ಮಾಡಿರೋದಕ್ಕೆ ಕಣ್ಣೀರು ಸುರಿಸ್ತಾ ಇರೋದು ಆಮ್ ಆದ್ಮಿ ಪಾರ್ಟಿ, ಇಂಡಿ ಒಕ್ಕೂಟದ ನಾಯಕರು. ಅದರಲ್ಲೂ ಕೆಲವರನ್ನ ಹೊರತುಪಡಿಸಿ ಮೋದಿ ಹಾಗೂ ಬಿಜೆಪಿ ವಿರೋಧಿಗಳು ಹಾಗೂ ಭಾರತ ವಿರೋಧಿಗಳು, ಅದನ್ನ ಬಿಟ್ರೆ ಈ ವಿದೇಶಿ ಮಾಧ್ಯಮಗಳು. ಇಷ್ಟೆಲ್ಲಾ ಕ್ಲಾರಿಟಿ ಕಣ್ಮುಂದೆ ಇದ್ರೂ ಕೇಜ್ರಿವಾಲ್ ಅರೆಸ್ಟ್ ನಿಂದ ಭಾರತದ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಆಗಿದೆ ಅಂತ ಬಿಬಿಸಿ ವರದಿ ಮಾಡುತ್ತೆ. ಅಂದಹಾಗೆ ಇಂಥ ರಿಪೋರ್ಟ್ ಹೊರಬಂದಿದ್ದು ಬಿಬಿಸಿಯಿಂದಲೇ ಆದ್ರೂ ಅದನ್ನ ಬರೆದವರು, ಎಡಿಟ್ ಮಾಡಿದವರು ಹಾಗೂ ಪೋಸ್ಟ್ ಮಾಡಿದವರೆಲ್ಲರೂ ಭಾರತೀಯ ಮೂಲದವರೇ ಅನ್ನೋದು ದುರಂತದ ವಿಚಾರ. ಇನ್ನು ಬಿಬಿಸಿಯಲ್ಲಿ ಕೆಲ ದಿನಗಳ ಹಿಂದೆ ಬಂದಿದ್ದ ರಿಪೋರ್ಟ್ ಮೋದಿ ಅಧಿಕಾರಕ್ಕೆ ಏರಿದ ಬಳಿಕ ಭಾರತದ ಮುಸ್ಲಿಮರಿಗೆ ಸಂಕಷ್ಟ ಶುರುವಾಗಿದೆ ಅಂತ. ಎಷ್ಟು ನಾಜೂಕಾಗಿ ಈ ವರದಿಯನ್ನ ಬರೆಯಲಾಗಿದೆ ಅಂದ್ರೆ
ಆಯ್ದ ಘಟನೆಗಳನ್ನ ಮಾತ್ರ ಹೇಳೋ ಮೂಲಕ ಮೋದಿ ನೇತೃತ್ವದ ಭಾರತ ಮುಸ್ಲಿಮರಿಗೆ ಸೇಫ್ ಅಲ್ಲ ಅಂತ ಹೇಳಲಾಗುತ್ತೆ. ಮೋದಿ ಅಧಿಕಾರಕ್ಕೆ ಬಂದ ನಂತರ ದ್ವೇಷ ಭಾಷಣಗಳು ಎಗ್ಗಿಲ್ಲದೆ ನಡೀತಾ ಇವೆ. ಗೋರಕ್ಷಕರ ಹೆಸರಲ್ಲಿ ಅಮಾಯಕರ ಮೇಲೆ ಹಲ್ಲೆಗಳಾಗ್ತಾ ಇವೆ. ಪ್ರೇಮಿಗಳಿಗೆ ತೊಂದರೆ ಆಗ್ತಾ ಇದೆ. ಲವ್ ಜಿಹಾದ್ ಅಂತ ಹಲ್ಲೆ ಮಾಡ್ತಾ ಇದ್ದಾರೆ. ತಮ್ಮ ಸ್ವಂತ ದೇಶದಲ್ಲೇ ಮುಸ್ಲಿಮರನ್ನ ಸೆಕೆಂಡ್ ಕ್ಲಾಸ್ ಜನರಂತೆ ನೋಡಿಕೊಳ್ಳಲಾಗ್ತಾ ಇದೆ. ಅಲ್ಪಸಂಖ್ಯಾತರು ತಮ್ಮ ಸ್ವಂತ ದೇಶದಲ್ಲಿ ಹಂತ ಹಂತವಾಗಿ ಕಣ್ಮರೆ ಆಗ್ತಾ ಇದ್ದಾರೆ ಅಂತ ಆ ವರದಿಯಲ್ಲಿರುತ್ತೆ. ಅಂದಹಾಗೆ ಸೆಕೆಂಡ್ ಕ್ಲಾಸ್ ಜನರು ಅಂತ ಉಲ್ಲೇಖ ಮಾಡಿರೋ ಈ ಆರ್ಟಿಕಲ್ ನಲ್ಲಿ ಸದ್ಯ ಭಾರತದಲ್ಲಿ ಸೆಕೆಂಡ್ ಹೈಯೆಸ್ಟ್ ಜನಸಂಖ್ಯೆ ಇರೋ ಧರ್ಮ ಯಾವುದು ಅನ್ನೋದನ್ನ ಹೇಳಿಲ್ಲ. ಹಸುಗಳನ್ನ ಕರೆದೊಯ್ತಾ ಇದ್ದವರ ಮೇಲೆ ಹಲ್ಲೆಯಾಗಿದ್ದಕ್ಕೆ ಅಮಾಯಕರ ಮೇಲೆ ದೌರ್ಜನ್ಯ ಅಂತ ಬರೆದಿರೋ ಪುಣ್ಯಾತ್ಮರು ಹಿಂದೂ ಹುಡುಗಿಯನ್ನ ಪೀಸ್ ಮಾಡಿ ಫ್ರಿಜ್ ನಲ್ಲಿಟ್ಟಿದ್ದು, ಯೂನಿವರ್ಸಿಟಿ ಒಳಗೆ ನುಗ್ಗಿ ಹಿಂದೂ ಯುವತಿಯನ್ನ ಬರ್ಬರವಾಗಿ ಕಗ್ಗೊಲೆ ಮಾಡಿದ್ದು ಇದ್ಯಾವುದನ್ನು ಹೇಳೋದಿಲ್ಲ. ಇನ್ನೂ ದುರಂತದ ವಿಚಾರ ಅಂದ್ರೆ ಈ ಆರ್ಟಿಕಲ್ ಬರೆದವರು ಭಾರತೀಯ ಮೂಲದವರು ಅನ್ನೋದು. ಇನ್ನು ರಾಯ್ಟರ್ಸ್ ವರದಿಯ ಹೆಡ್ಡಿಂಗ್ ನಲ್ಲೇ ದುರ್ಬಲ ಮೋದಿ ಅಂತ ಬರೆಯಲಾಗಿದೆ. ಅಂದಹಾಗೆ ಈ ಆರ್ಟಿಕಲ್ ಬರೆದವರು ಕೂಡ ಭಾರತದ ಮೂಲದವರೇ. ಚುನಾವಣೆ ಹೇಗೆ ನಡೀತಾ ಇದೆ ಅನ್ನೋದರ ಕುರಿತು ಇಲ್ಲಿ ಹೇಳ್ತಾ ಹೋಗಲಾಗಿದ್ದು, ಮೋದಿಗೆ ಸಾಧಾರಣ ಗೆಲುವು ಆಗಬಹುದು ಅನ್ನೋದನ್ನ ಪ್ರಿಡಿಕ್ಟ್ ಮಾಡ್ತಾರೆ. ಇನ್ನು ವೋಟ್ ಪರ್ಸೆಂಟೇಜ್ ಕಮ್ಮಿ ಆಗಿರೋದ್ರಿಂದ ಮೋದಿ ನೇತೃತ್ವದ ಬಿಜೆಪಿ ಭಯಗೊಂಡಿದೆ. ಹೀಗೆ ಮುಂದುವರೆದರೆ 400ರ ಗಡಿ ತಲುಪುವುದು ಕಷ್ಟ. ಭಾರತದಲ್ಲಿ ಉದ್ಯೋಗ ಸೃಷ್ಟಿ ಆಗದೇ ಇರೋದ್ರಿಂದ ಜನರು ಮೋದಿ ಸರ್ಕಾರಕ್ಕೆ ಸರಿಯಾದ ಹೊಡೆತ ಕೊಡಲಿದ್ದಾರೆ. ಹೀಗೆ ಒಂದಷ್ಟು ಅತ್ಯಮೂಲ್ಯ ವಿಚಾರಗಳನ್ನ ಈ ಆರ್ಟಿಕಲ್ ನಲ್ಲಿ ಬರೆಯಲಾಗಿದೆ. ಇನ್ನು ಇದೆಲ್ಲದರ ಮಧ್ಯೆ ಅಚ್ಚರಿಯ ವಿಚಾರ ಏನಂದ್ರೆ, ಖಟ್ಟರ್ ಕಾಂಗ್ರೆಸ್ ಪರ ಹಾಗೂ ಬಿಜೆಪಿ ವಿರೋಧಿ ಪತ್ರಕರ್ತ ರಾಜದೀಪ್ ಸರ್ದೇಸಾಯಿ ಕೂಡ ಈ ಬಾರಿ ಬಿಜೆಪಿ ಅಥವಾ ಎನ್ಡಿಎ ಗೆಲ್ಲೋದು ಗ್ಯಾರಂಟಿ ಅಂತ ಒಪ್ಪಿಕೊಂಡಿರೋದು. ಇಂಡಿಯಾ ಟುಡೇ ಲೈವ್ ನ್ಯೂಸ್ ವೇಳೆ ಮಾತನಾಡಿರೋ ರಾಜದೀಪ್, ಮೋದಿ ಹ್ಯಾಟ್ರಿಕ್ ಹೊಡೆಯೋದನ್ನ ಬಹುಶಃ ಯಾರಿಂದಲೂ ತಪ್ಪಿಸೋಕೆ ಸಾಧ್ಯವಿಲ್ಲ. ಬಹಳ ಸುಲಭವಾಗಿ ಮೋದಿ ನೇತೃತ್ವದ ಬಿಜೆಪಿ ಗೆಲ್ಲಲಿದೆ ಅನ್ನೋದನ್ನ ಹೇಳಿದ್ದಾರೆ. ಇನ್ನು ಇದಕ್ಕೆ ಕಾರಣ ದುರ್ಬಲ ವಿಪಕ್ಷ. ಅವರ ಬಳಿ ಮೋದಿ ವಿರುದ್ಧ ಮಾತನಾಡೋಕೆ ಯಾವ ಅಂಶವೂ ಇಲ್ಲ, ಸೋಲಿಸೋದಕ್ಕೆ ಯಾವ ಸ್ಟ್ರಾಟಜಿ ಕೂಡ ಇಲ್ಲ ಅಂತ ಹೇಳಿದ್ದಾರೆ. ಇನ್ನೂ ಕೆಲ ಹಂತಗಳ ಮತದಾನ ಬಾಕಿ ಇರುವಾಗಲೇ ಮೋದಿ ಗೆಲ್ಲೋದು ಖಚಿತ ಅಂತ ಅವರೇ ಹೇಳಿರೋದು ಇಂಡಿ ಒಕ್ಕೂಟಕ್ಕೆ ಇನ್ನೂ ಆಘಾತ ತಂದಿದೆ. ಯಾಕಂದ್ರೆ ಬೇರೆ ಸರ್ವೆಗಳು ಈ ಮಾತನ್ನ ಹೇಳಿದ್ರೆ ಅವರೆಲ್ಲ ಮೋದಿ ಮೀಡಿಯಾ ಅಂತ ಹೇಳ್ತಾ ಇದ್ರು. ಆದ್ರೆ ರಾಜದೀಪ್ ಸರ್ದೇಸಾಯಿ ಇಂದು ನಿನ್ನೆಯಿಂದಲ್ಲ ಬಹಳ ಕಾಲದಿಂದಲೇ ಬಿಜೆಪಿ ವಿರೋಧಿ. ಅಂತವರೇ ಒಪ್ಕೊಂಡ್ಮೇಲೆ ಇನ್ನೇನಿದೆ ಅಂತ ಜನರು ಚರ್ಚೆ ಮಾಡ್ತಾ ಇದ್ದಾರೆ. ಅಲ್ಲದೆ ಒಂದು ವೇಳೆ ಎಲ್ಲಾ ಸರ್ವೆಗಳು ಸುಳ್ಳಾಯ್ತು ಅಂದ್ರೆ ರಾಜದೀಪ್ ಹೇಳಿದ್ದು ಕೂಡ ಸುಳ್ಳು ಅನ್ನೋ ಹಾಗಾಗುತ್ತೆ. ಈ ಹಿಂದೆ ಒಂದು ವಿದೇಶಿ ಮಾಧ್ಯಮದಲ್ಲಿ ಭಾರತದ ವಿರುದ್ಧ ನೆಗೆಟಿವ್ ಸುದ್ದಿ ಬಂದ್ರೆ ಅದನ್ನ ಎಲ್ಲರೂ ನಂಬೋ ಕಾಲ ಇತ್ತು. ವಿದೇಶದವರು ಹೇಳ್ತಿದ್ದಾರೆ ಅಂದ್ರೆ ಅದು ನಿಜವೇ ಇರುತ್ತೆ ಅಂತ ನಂಬೋ ಮೂರ್ಖರು ಇದ್ರು. ಆದ್ರೆ ಈಗ ಕಾಲ ಬದಲಾಗಿದ್ದು ಜನರು ಎಲ್ಲವನ್ನ ಯೋಚಿಸ್ತಾರೆ, ಎಲ್ಲಾ ವಿಚಾರಗಳ ಬಗ್ಗೆಯೂ ಚರ್ಚಿಸ್ತಾರೆ. ಅದರಲ್ಲೂ ಯಾವುದೇ ವಿಷಯದ ಬಗ್ಗೆ ನಿಖರ ಮಾಹಿತಿ ಬೇಕು ಅಂದ್ರೂ ಅದು ಬಹುಬೇಗ ಕೈ ಸೇರ್ತಾ ಇದೆ. ಇಂಟರ್ನೆಟ್, ಸೋಷಿಯಲ್ ಮೀಡಿಯಾ ಇದೆಲ್ಲವೂ ಸೂಪರ್ ಸ್ಪೀಡ್ ನಲ್ಲಿ ಇರೋದ್ರಿಂದ ಅಷ್ಟು ಈಸಿಯಾಗಿ ಜನರನ್ನ ಯಾಮಾರಿಸೋದು ಕಷ್ಟವಾಗ್ತಾ ಇದೆ. ಒಟ್ನಲ್ಲಿ ಅದೆಷ್ಟೇ ನೆಗೆಟಿವ್ ಸುದ್ದಿಗಳನ್ನ ಹರಡಿಸಿದ್ರು ಇಲ್ಲಿನ ಗ್ರೌಂಡ್ ರಿಯಾಲಿಟಿ ಬೇರೆನೇ ಇದೆ ಅನ್ನೋದು ಬ್ರಿಟನ್ ಮೂಲದ ಪತ್ರಕರ್ತನಿಂದ ರಿವೀಲ್ ಆಗಿದೆ. ಯಾರು ಎಷ್ಟೇ ಸುದ್ದಿ ಮಾಡಿದ್ರು ಜನಾದೇಶ ಎಲ್ಲದಕ್ಕೂ ಉತ್ತರ ನೀಡುತ್ತೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.